ಬಿಗ್ ಬಾಸ್ ಅವ್ರ ಕಡೆಯಿಂದ ಎರಡು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋ ಬಂದಿದೆ. ಒಂದು ಕ್ಯಾಪ್ಟನ್ ರೂಮ್ಗೆ ಬೀಗ ಬಿದ್ದಿದೆ, ಅದೇ ತರ ಧ್ರುವಂತ್ ಮತ್ತೆ ರಜತ್ ಅವ್ರ ನಡುವೆ ವಾದ ನಡೆದಿದೆ, ಅದು ಕಿಚ್ಚ ಸುದೀಪ್ ಅವ್ರ ಮುಂದೆನೆ. ಇವೆರಡು ಬಗ್ಗೆನೂ ಕೂಡ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಅದೇ ತರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಇವಾಗ ಅಫಿಷಿಯಲ್ ಆಗಿ ಕ್ಯಾಪ್ಟನ್ ರೂಮ್ಗೆ ಬೀಗ ಬಿದ್ದಿದೆ ಅಂತಾನೆ ಅನ್ಬೋದು. ಇದು ಏನೊಂದು ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಸೆಕೆಂಡ್ ಟೈಮ್ ಆಗ್ತಾ ಇರೋದು. ಫಸ್ಟ್ ಟೈಮ್ ಆಗಿದ್ದು ಬ್ಯಾಕ್ ಅಂದ್ರೆ 2 ಸೀಸನ್ ಬ್ಯಾಕ್ ಈ ತರ ಆಗಿತ್ತು. ಇವಾಗ ಪ್ರಾಪರ್ ರೀಸನ್ ಕೂಡ ಕೊಟ್ಟಿದ್ದಾರೆ ಯಾರಿಂದ ಆಗಿದೆ ಅಂತ. ಅಲ್ಲಿ ಗಿಲ್ಲಿ ಅವರಿಂದಾನೇ ಆಗಿದೆ ಅಂತ ಅಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಆಕ್ಚುಲ್ ಆಗಿ ಈ ಸೀಸನ್ ಅಲ್ಲಿ ಯಾರೇ ಕ್ಯಾಪ್ಟನ್ ಆದ್ರೂ ಏನೊಂದು ವೈಸ್ ಕ್ಯಾಪ್ಟನ್ ಆಗಿ ಗಿಲ್ಲಿ ಅವರು ಬರ್ತಿದ್ರು. ಅದೇ ತರ ಈ ವಾರ ಸ್ಪಂದನಾ ಮತ್ತೆ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿದ್ರು. ಆ ಒಂದು ವೈಸ್ ಕ್ಯಾಪ್ಟನ್ ಏನ್ ಇಟ್ಕೊಂಡಿದ್ದಾರೆ ಆ ಒಂದು ಮೈಂಡ್ ಅಲ್ಲಿ ಗಿಲ್ಲಿ ಅವರು, ಅದೇ ತರ ಮೂಮೆಂಟ್ ನ ಇಲ್ಲೂ ಕೂಡ ಕ್ರಿಯೇಟ್ ಮಾಡಕ್ ಹೋದ್ರು. ಬಟ್ ಅದು ಬೇರೆ ಕಡೆನೆ ಕನ್ವರ್ಟ್ ಆಯ್ತು ಅಂತಾನೆ ಅನ್ಬೋದು. ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಗಿಲ್ಲಿ ಅವರಿಂದನೇ ಆ ಒಂದು ಕ್ಯಾಪ್ಟನ್ ರೂಮ್ ಲಾಕ್ ಆಗಿದೆ ಅಂತ. ಏನಕ್ಕೆ ಅಂತ ಅಂದ್ರೆ ಆ ಒಂದು ಕಿಚ್ಚ ಸುದೀಪ್ ಅವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ನೀವು ಆಕ್ಚುಲ್ ಆಗಿ ಕ್ಯಾಪ್ಟನ್ಸ್ಗೆ ಫಸ್ಟ್ ಮರ್ಯಾದೆನೇ ಕೊಡೋದಿಲ್ಲ, ಅದರಲ್ಲಿ ಇನ್ನು ಕ್ಯಾಪ್ಟನ್ ರೂಮ್ಗೆ ಮರ್ಯಾದೆ ಕೊಡ್ತೀರಾ ಅಂತ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿದದ್ನ. ಬೆಲೆನೇ ಇರೋದಿಲ್ಲ ಕ್ಯಾಪ್ಟನ್ ಅವ್ರಿಗೆ ಅಂತದ್ರಲ್ಲಿ ಏನೊಂದು ಕ್ಯಾಪ್ಟನ್ ರೂಮ್ಗೆ ಬೆಲೆನೇ ಇನ್ನೂ ಬೆಲೆ ಇಲ್ವಾ ಅಂತ ಅಲ್ಲಿ ಗಿಲ್ಲಿ ಅವ್ರಿಗೆ ಹೇಳ್ತಾರೆ. ಅದೊಂದು ಕಿವಿ ಮಾತಂತ ಇಟ್ಕೊಳ್ಬೇಕಷ್ಟೇ. ಇನ್ಮೇಲಾದ್ರೂ ಆ ಒಂದು ತಪ್ಪನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗಿರುತ್ತೆ. ಅದೇ ತರ ಈ ಒಂದು ಪ್ರಾಪರ್ ರೀಸನ್ ಸಾಕು. ಏನೊಂದು ನಾಮಿನೇಷನ್ಸ್ಗೆ ಸೆಲೆಕ್ಟ್ ಮಾಡೋದಕ್ಕೆ, ನೆಕ್ಸ್ಟ್ ವೀಕ್ ನಾಮಿನೇಟ್ ಮಾಡೋದಕ್ಕೆ ಈ ಒಂದು ಪ್ರಾಪರ್ ರೀಸನ್ನೇ ಮೇಯ್ನ್ ಆಗಿ ಹೈಲೈಟ್ ಆಗಿರುತ್ತೆ ಅಂತಾನೆ ಅನ್ಬೋದು. ಏನು ಕ್ಯಾಪ್ಟನ್ ಆದ್ಮೇಲೆ ಅವರು ಆಕ್ಚುಲಿ ಆ ಒಂದು ಕ್ಯಾಪ್ಟನ್ಸ್ ಬಿಟ್ಟು ಇನ್ ಯಾರಿಗೂ ಕೂಡ ಆ ರೂಮು ಎಂಟ್ರಿನೂ ಕೂಡ ಇರ್ಲಿಲ್ಲ. ಪ್ರತಿಯೊಂದು ಸೀಸನ್ ನೋಡಿರ್ತೀರಾ ಅಂತ ಅನ್ಕೊಳ್ಳಿ. ಈ ಸೀಸನ್ ತರ ಎಲ್ಲೂ ಇರ್ಲಿಲ್ಲ ಅಂತ ಅನ್ಸುತ್ತೆ. ಹಾಲನ್ನೆಲ್ಲಾನು ಕೂಡ ಅವ್ರು ಕ್ಯಾಪ್ಟನ್ ರೂಮ್ ಅಲ್ಲಿ ಇಟ್ಕೊಳ್ಳೋದು, ಒಬ್ರು ಕೂಡ ಎಂಟ್ರಿ ಕೊಡ್ತಾ ಇರ್ಲಿಲ್ಲ ಕ್ಯಾಪ್ಟನ್ ರೂಮ್ ಅಲ್ಲಿ. ಕ್ಯಾಪ್ಟನ್ ಬಿಟ್ಟು ಇನ್ಯಾರು ಕೂಡ ಎಂಟ್ರಿನ ಕೊಡ್ತಾ ಇರ್ಲಿಲ್ಲ, ಅಲ್ಲಿ ಯಾರು ಸ್ನಾನನೂ ಕೂಡ ಮಾಡ್ತಾ ಇರ್ಲಿಲ್ಲ. ಬಟ್ ಈ ಸೀಸನ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಅನ್ಬೋದು. ವ್ಯಾಲ್ಯೂ ಇರೋದನ್ನ ಕಡಿಮೆ ಮಾಡಿದ್ದಾರೆ. ಗಿಲ್ಲಿ ಅವರು ಅಲ್ಲಿ ಮಲ್ಕೊಳ್ಳೋದಾಗಿರ್ಬೋದು, ಕೂತ್ಕೊಳ್ಳೋದಾಗಿರ್ಬೋದು, ಒಳಗಡೆ ಕೂತ್ಕೊಳ್ಳೋದಾಗಿರ್ಬೋದು. ಅವರು ರಘು ಅವರು ಮಲ್ಲಮ್ಮ ಅವ್ರನ್ನ ಅಲ್ಲಿ ಸೋಫಾ ಅಲ್ಲಿ ಕೂರಿಸಿದ್ರು. ಕ್ಯಾಪ್ಟನ್ ರೂಮ್ ಏನಿದೆ ಅದ್ರ ಪಕ್ಕದಲ್ಲೂ ಕೂಡ ಕೂರಿಸಿದ್ರು. ಅಲ್ಲೂ ಕೂಡ ಪ್ರಾಪರ್ ರೀಸನ್ ನ ಕೊಟ್ಟು ವಾರ್ನಿಂಗು ಕೂಡ ಮಾಡಿದ್ರು. ಬಟ್ ಇನ್ನೂ ಎತ್ತೆಚ್ಕೊಂಡಿಲ್ಲ ಅಂತ ಇಲ್ಲಿ ತಿರ್ಗಾ ಮತ್ತೆ ಆ ಒಂದು ಕ್ಯಾಪ್ಟನ್ ರೂಮ್ ನ ಕಂಪ್ಲೀಟ್ ಆಗಿ ಲಾಕ್ ಮಾಡಿದ್ದಾರೆ. ಅದು ಯಾವಾಗ ಕಿಚ್ಚ ಸುದೀಪ್ ಅವರು ಮತ್ತೆ ಹೇಳ್ತಾರೆ ಅದು ಓಪನ್ ಆಗುತ್ತೆ ಅಂತಾನೆ ಅನ್ಬೋದು. ಅದೇ ತರ ವಾದನೂ ಕೂಡ ನಡೆದಿದೆ ರಜತ್ ಮತ್ತೆ ಧ್ರುವಂತ್ ಅವ್ರ ನಡುವೆ. ಮೇನ್ ಆಗಿ ಹೈಲೈಟ್ ಆಗಿರೋದು ಏನಂತ ಅಂದ್ರೆ ಅಲ್ಲಿ ವೀಕ್ಷಕರಿಂದ ಒಂದಿಷ್ಟು ಪತ್ರಗಳು ಬಂದಿದೆ. ಆ ಒಂದು ಪತ್ರ ಯಾರಿಂದ ಬಂತು, ಆಡಿಯನ್ಸ್ ಇಂದಾನೆ ಬಂತು, ಬಿಗ್ ಬಾಸ್ ಟೀಮ್ ಇಂದಾನೆ ಬಂತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅವ್ರವ್ರ ಪರ್ಸ್ಪೆಕ್ಟಿವ್ ಹೇಳ್ತಾರೆ. ಅಂದ್ರೆ ನಾವು ನಂಬ್ಕೊಳ್ಬೇಕು ಅಷ್ಟೇನೆ, ಅದು ಯಾರಿಂದ ಬರ್ತೋ ಇಲ್ವೋ, ಅವ್ರೇನಾದ್ರು ಕ್ರಿಯೇಟ್ ಮಾಡಿ ಜನರೇಟ್ ಮಾಡಿ ಆ ತರ ಪೋರ್ಟ್ರೇ ಮಾಡಿಸ್ತಾ ಇದ್ದಾರೋ. ಲಾಸ್ಟ್ ಟೈಮು ಅಷ್ಟೇನೆ ಭವ್ಯ ಅವ್ರಿಗಾಗಿರ್ಬೋದು ಚಮಚ ಅಂತ ಬಂದಿತ್ತು, ನಮ್ರತ್ ಅವ್ರಿಗೆ ಚಮಚ ಅಂತ ಬಂದಿತ್ತು. ಸುಮಾರು ಜನಕ್ಕೆ ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿ ಬಂದಿತ್ತು. ಅದೇ ತರ ಇವಾಗ್ಲೂ ಕೂಡ ಬೇರೆ ರೀತಿ ಬಂದಿದೆ ಅಂತಾನೆ ಅನ್ಬೋದು. ಅಂದ್ರೆ ಇನ್ನೊಂದು ಪ್ರಾಪರ್ ರೀಸನ್ ಅಂತ ಅಂದ್ರೆ ಕಿಚ್ಚ ಸುದೀಪ್ ಅವರಿಂದನೇ ಕಿಚ್ಚ ಸುದೀಪ್ ಅವ್ರ ಮುಂದೆನೆ ಅವರು ಜಗಳ ಆಡ್ಬೇಕಿತ್ತ ಅಂತಾನು ಕೂಡ ಬರುತ್ತೆ, ವಾದ ನಡೆಯುತ್ತೆ. ಆ ಒಂದು ಲೆಟರ್ಸ್ ಅಲ್ಲಿ ಧ್ರುವಂತ್ ಅವ್ರಿಗೆ ಏನಕ್ಕೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅಂತ ಅನ್ಕೊಳ್ತೀರಾ ಅಂತ ಕೇಳಿದಾಗ ಅವರು ನನಗೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇಂದ ಬೇರೆದೇರೋ ಮಾತುಗಳು ಬರ್ತಿದೆ, ನನ್ನ ಮೇಲೆ ಅಪರಾಧ ಆಗ್ತಿದೆ ಅಂತ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಆ ಒಂದು ರೀಸನ್ಗೆ ಅಂತ ಹೇಳ್ತಾರೆ. ಅದನ್ನ ಇಟ್ಕೊಂಡು ಅಲ್ಲಿ ರಜತ್ ಅವ್ರನ್ನು ನಾನು ಆ ಒಂದು ಪ್ರಾಪರ್ ರೀಸನ್ನ ಕೊಡ್ತೀನಿ ಅಂತ ಅಂದಾಗ ಅವಾಗ ಒಂದಿಷ್ಟು ಜಗಳ ಆಗುತ್ತೆ. ನೀವು ಪ್ರೊಮೋದೆಲ್ಲ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಬಟ್ ಕಿಚ್ಚ ಸುದೀಪ್ ಅವ್ರ ಮುಂದೆ ಆ ಥರ ವಾದ ಮಾಡೋದು ಅಷ್ಟೇನು ಕರೆಕ್ಟ್ ಇರಲ್ಲ ನನ್ನ ಪ್ರಕಾರ. ನೋಡೋಣ ಯಾವ ರೀತಿ ಪ್ರೋಮೋಗಿಂತ ಎಪಿಸೋಡ್ ಯಾವ ರೀತಿ ಇರುತ್ತೆ ಅಂತ. ನಾವು ಪ್ರೋಮೋನೇ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ದಾರೆ ರಜತ್ ಅವರು. ಅಂದರೆ ನನ್ನ ಮುಂದೆ ಆ ಥರ ನಡ್ಕೊಳ್ಬೇಡ ಇನ್ನು ಮುಂದೆ ಅಂತ ಧ್ರುವಂತ್ ಅವರು ಕೂಡ ವಾರ್ನಿಂಗ್ನ ಮಾಡಿದ್ದಾರೆ. ನೋಡೋಣ ಯಾವ ರೀತಿ ಎಪಿಸೋಡ್ ಬರುತ್ತೆ ಅಂತ. ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.